ಶೂಟಿಂಗ್ ಅಲ್ಲಿ ಈ ಅಕ್ಕ ನೋಡಿದ್ರೆ ಈ ತರ ಕೂಡ ಓಡೋಗ್ತಾ ಇದ್ರು. ಅಷ್ಟು ಏನಾಯ್ತು ಗೊತ್ತಾ, ಗಾಡಿ ಎತ್ಕೊಂಡು ನಾಷ್ಟ ಬೇಕಾಗಿತ್ತು, ಮಾಸ್ತಿ ಕಡೆ ಹೋಗ್ಬೇಕಾದ ಉಗ್ರ ಮಂಜಣ್ಣವರು ಅಪ್ಪ ಸಿಕ್ಬಿಟ್ಟು ರಾಗಿ ರಾಮಣ್ಣ ಈ ಮಾತು ಹೇಳ್ದ. ಹೇಳಿದ ತಕ್ಷಣ ಭಯ ಬಿದ್ದು ನನ್ನ ಫ್ರೆಂಡ್ ಕ್ಯಾಮ್ರಾ ಕೂಡ ಆಫ್ ಮಾಡ್ದ. ಈ ಅಕ್ಕನ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಆದ್ರೆ ಇವತ್ತು ಡೈರೆಕ್ಟ್ ನಮ್ಮ ಮಾಸ್ತಿಯಲ್ಲಿ ಶೂಟಿಂಗ್ ಅಲ್ಲಿ ಕೂಡ ನೋಡಿದೆ. ಈ ವಿಡಿಯೋ ನೀವು ನೋಡಿ ಅಕ್ಕ ಕಾಮೆಂಟ್ ಮಾಡ್ತೀರಾ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಸರಿ ಅಂಬಿಟ್ಟು ಮನೆ ಹತ್ರ ಬರೋ ಫಸ್ಟ್ಗೆ ಟಿಫನ್ ತಗೊಂಡು ಈ ಕಡೆ ಸಿಮೆಂಟ್ ಇಟ್ಕಿಗಳು ಇಳಿಸ್ತಾ ಇದ್ರೆ, ಈ ಕಡೆ ಸೀಟ್ಗಳು ಮತ್ತೆ ಫೈಬರ್ ಸೀಟ್ಗಳು ಕೂಡ ಬಂದಿತ್ತು. ಬಂದಿರೋ ಐಟಮ್ ನ 4 ಜನ ಅನ್ಲೋಡ್ ಕೂಡ ಮಾಡ್ತಾ ಇದ್ರೆ, ಈ ಕಡೆ ಸಿಮೆಂಟ್ ಪ್ಲಾಸ್ಟಿಂಗ್ ಕೂಡ ಮಾಡ್ತಾ ಇದ್ರು ಕರೆಕ್ಟ್ ಆಗಿ 8 ಜನ. ಅದೇ ತರ ಈ ಕಡೆ ವೆಲ್ಡಿಂಗ್ ಕೆಲಸ ವೆಲ್ಡಿಂಗ್ ಅವ್ರು ಕೂಡ ಮಾಡ್ತಾ ಇದ್ರು. ಟೈಮ್ ನೋಡಿದ 10:15 ಕೂಡ ಆಗಿತ್ತು. ಈ ಕಡೆ ಟಿಫನ್ ತಂದಿರೋ ಹೊಟ್ಟೆ ತುಂಬಾ ಕೂಡ ತಿಂತಾ ಇದ್ರು. ಇಷ್ಟೆಲ್ಲ ಏನ್ ಕಣ ಮಾಡ್ತಾ ಅಂತ ನೀವ್ ಯಾರ್ದು ಕೇಳಿದ್ರೆ, ಕುರಿ ಸೆಟ್ ಕೂಡ ಮತ್ತೆ ಹಸು ಸೆಟ್ ಕೂಡ ಮಾಡ್ತಾ ಇದ್ದೀನಿ. ಎಷ್ಟಾಯ್ತು ಏನಾಯ್ತು ಅಂತ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ತರ ಇದೆಲ್ಲ ಕೆಲಸ ಕೂಡ ಒಪ್ಪಿಸ್ಬಿಟ್ಟಿದ್ದೆ ನಾನು ಹೋಗಿದ್ದೆ ನಮ್ಮ ತೋಟದ ಹತ್ರ. ಯಾಕಂದ್ರೆ ಟಿಸಿ ಎಕ್ಸ್ಚೇಂಜ್ ಕೂಡ ಮಾಡಬೇಕಾಗಿತ್ತು. ಈ ಟೈಮ್ ಆಗಿರೋ ಟಿಸಿನ ಟ್ಯಾಕ್ಸಿ ಕೂಡ ಶಿಫ್ಟ್ ಕೂಡ ಮಾಡಬೇಕಾಗಿತ್ತು. ಟಿಸಿ ಶಿಫ್ಟ್ ಮಾಡೋದು ಟಿಸಿ ಕುಳ್ಸೋದು ತುಂಬಾನೇ ಕಷ್ಟ. ಈ ಕೆಲಸ ನಾವೇ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಕರೆಂಟ್ ಇರ್ತೈತೆ, ಸ್ವಲ್ಪ ಮಾಡ್ದೆ ತ್ಯಾಮ ಕೂಡ ಆರೋಗ್ತೈತೆ. ಅದಕ್ಕೋಸ್ಕರ KEB ಇಂದ ಲೈನ್ಮನ್ ಕೂಡ ಬಂದಿದ್ರು. ಅದೇ ತರ ಲೈನ್ ಕೂಡ ಆಫ್ ಮಾಡಿಸಿ ಈ ಕಡೆ ಟಿಸಿಗೆ ಕ್ಲೀನ್ ಆಗಿ ಫಿಟ್ ಮಾಡ್ಕೊಂಡು ಈ ಕಡೆ ಹಗ್ಗ ಕೂಡ ಕಟ್ಕೊಂಡಿದ್ರು. ಈ ಕಡೆ ಜನಗಳು ಹಗ್ಗನ ಎಳ್ಕೊಂತಾ ಇದ್ರೆ, ಈ ಕಡೆ ಟಿಸಿ ಮೇಲ್ ಕೂಡ ಹೋಗ್ತಾ ಇತ್ತು. ಅಷ್ಟು ಏನ್ ದ್ರಗಣ ಮೇಲ್ ಹೋಗ್ತಾ ಅಂದ್ರೆ ಚೈನ್ ಪೊಲಿ ಕೂಡ ತರಿಸಿದ್ರೆ. ಇದೆಲ್ಲ ಮಾಡಿದಾಗ ಅವ್ರೊಂದು ಮಾತು ಕೂಡ ಹೇಳಿದ್ರು, ಫಸ್ಟ್ ಸೇಫ್ಟಿ ಆಮೇಲೆ ಡ್ಯೂಟಿ ಅಂತ ಕೂಡ ಹೇಳಿ ಔಟ್ ಡ್ಯೂಟಿ ಕೂಡ ಮುಗಿಸಿ ಟಿಸಿ ಕೂಡ ಕುಳಿಸಿ ಲೈನ್ ಕೂಡ ಚಾರ್ಜ್ ಮಾಡಿದ್ರೆ, ಈ ಕಡೆ ತೋಟಕ್ಕೆ ನೀರು ಕೂಡ ಓಡ್ತಾ ಇತ್ತು. ತೋಟಕ್ಕೆ ಮಾತ್ರ ನೀರು ಹಾಕ್ಸಿದ್ಯಣ್ಣ, ನಮ್ಗೆಲ್ಲ ನೀರು ಹಾಕ್ಸೋಣ ಅಂತ ಕೂಡ ಕೇಳಿದ್ರು. ಅದಕ್ಕೋಸ್ಕರ ನೀರು ಊಟ ಕೂಡ ತರಿಸಿ ಅದನ್ನೆಲ್ಲ ತಿನ್ಕೊಂಡು ಟೈಮ್ ನೋಡಿ 5 ಗಂಟೆ ಕೂಡ ಆಯಿತು. ಆಲ್ ಡೇರಿ ಕಾಲ್ ಕೂಡ ಎತ್ಕೊಂಡು ಹೋಗ್ಬೇಕಾಗಿತ್ತು. ಇವತ್ತು ನಮ್ದು ಕರೆಕ್ಟಾಗಿ 5 ಲೀಟರ್ 1 ಮಿಲಿ ಕೂಡ ಆಗಿತ್ತು. ಅಲ್ಲೇ ಬಿಲ್ ಕೊಟ್ಬಿಟ್ಟು ನಮ್ಮ ಸೆಕ್ರೆಟರಿ ಮಾತು ಕೂಡ ಹೇಳಿದ್ರು. ನಮ್ಮ ತಾತನ ಬೆಳಗಿಂದ ತೋಟದಲ್ಲಿ ಕೆಲಸ ಮಾಡಿದೆ, ಸಂಜೆ ಆಲ್ ಡೇರಿಯಲ್ಲಿ ಕೂಡ ಕೆಲಸ ಮಾಡ್ತಾನೆ. ಸ್ವಲ್ಪ ಏನಾರ ರೇಕ್ಸಾಕ್ ಹೋದ್ರೆ ತಿಕ್ಕ ಹೊಡೆದು ಹಾಸ್ಪಿಟಲ್ ಕೂಡ ಆಗ್ತಾನೆ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.